ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆನ ಬಳಸ್ಕೊಂಡು ಒಂದೊಳ್ಳೆ ಗರ್ಗರಿಯಾಗಿರೋ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಬೇಡ, ಪುಟಾಣಿ ಬೇಡ, ಇನ್ಸ್ಟಂಟಾಗಿ ಪರ್ಫೆಕ್ಟಾಗಿ ಮಾಡ್ಬೋದು. ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಸೇರಿಸಿ ನೀರು ಹಾಕಿ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ತೀನಿ. ಈ ಥರ ಚಕ್ಲಿನ ನೀವು ಇದುವರೆಗೂ ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ. ಒಂದು ಸಲ ಟ್ರೈ ಮಾಡಿದ್ರೆ ಮಾತ್ರ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಸೂಪರಾಗಿರುತ್ತೆ. ಈಗ ಅರ್ಧ ಕಪ್ ಹೆಸರು ಬೇಳೆಗೆ 1 ಕಪ್ ಆಗುವಷ್ಟು ನೀರು, ಮೇಲ್ಗಡೆ ಇನ್ನೊಂದು 2-3 ಚಮಚ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಜಿಲ್ ತಗೋಬೇಕು. ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ತಗೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ತಳ ಹಿಡಿದ್ಬಿಡೋ ಚಾನ್ಸಸ್ ಇರುತ್ತೆ. ತುಂಬ ನೀರು ಹಾಕಿ ಬೇಯಿಸಿದ್ರೆ ಚಕ್ಲಿ ಹಿಟ್ಟು ತೆಳುವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅರ್ಧ ಕಪ್ ಹೆಸರು ಬೇಳೆಗೆ 1 ಕಪ್ ಆಗುವಷ್ಟು ನೀರು ಸಾಕಾಗತ್ತೆ. ಈಗ ನೋಡ್ತಾ ಇರ್ಬೋದು, ಸಾಫ್ಟಾಗಿ ಹೆಸರುಬೇಳೆ ಬೆಂದಿದೆ ಮತ್ತು ತಳಕ್ಕೂ ಕೂಡ ಸ್ವಲ್ಪನೂ ಹಿಡ್ದಿಲ್ಲ. ಚಕ್ಲಿಗೆ ಯಾವತ್ತಿದ್ರೂ ಇದೇ ಥರನೇ ಬೇಯಿಸ್ಕೊಂಡು ತಗೊಳ್ಬೇಕು. ತುಂಬ ನೀರು ಹಾಕಿ ತೆಳು ಮಾಡ್ಕೊಂಬಿಟ್ರೆ ಹದ ತಪ್ಪೋ ಚಾನ್ಸಸ್ ಇರುತ್ತೆ ಚಕ್ಲಿದು. ಇದಾದ ನಂತರ ಈ ಬೇಯಿಸಿರೋಂಥ ಹೆಸರುಬೇಳೆನ ಒಂದು ಮಿಕ್ಸಿ ಜಾರಲ್ಲಿ ತೆಗೆದು 1 ಫುಲ್ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸ್ವಲ್ಪನೂ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಬೋದು, ತೊಂದರೆ ಇಲ್ಲ. ನಾನು ಅಷ್ಟೇ ಒಂದು 2-3 ಚಮಚ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಹಸಿಮೆಣಸಿನ್ಕಾಯಿ, ಜೀರಿಗೆ ಅದೆಲ್ಲ ಹಾಗೇ ಕ್ರಷ್ ಆಗಿರುತ್ತೆ ಅಷ್ಟೇ, ತುಂಬ ನೈಸ್ ಏನಾಗಿರಲ್ಲ. ಇದಾದ ನಂತರ ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಅರ್ಧ ಚಮಚ ಆಗುವಷ್ಟು ಅಜ್ವೈನು, ಬೇಕಾದರೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕಿಲ್ಲ. ಹಾಗೆಯೇ ಇದನ್ನು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ. ಯಾವುದನ್ನು ಬೇಕಾದರೂ ಇಷ್ಟೇ ಅಳತೆನಲ್ಲಿ ಹಾಕಿ, ಇಷ್ಟೇ ಹಾಕಿ ಅಂತ ಹೇಳ್ಬೋದು. ಆದರೆ ಉಪ್ಪನ್ನು ಮಾತ್ರ ಇಷ್ಟೇ ಹಾಕಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಯಾವತ್ತಿದ್ರೂ ರುಚಿಗೆ ತಕ್ಕಷ್ಟು ನಾವೇ ನೋಡ್ಕೊಂಡು ಹಾಕೋಬೇಕು. ಈಗ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಮೇಲೆ 2 ಚಮಚ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ತುಪ್ಪದ ಬದಲು ಬೆಣ್ಣೆ ಕೂಡ ಹಾಕೋಬೋದು. ಬೆಣ್ಣೆ, ತುಪ್ಪ ಎರಡೂ ಬೇಡ ಅಂದರೆ ಆಯಿಲಲ್ಲಿ ಕೂಡ ಮಾಡ್ಕೊಳ್ಬೋದು. ಆಯಿಲ್ನು ಕೂಡ ಬಿಸಿ ಮಾಡಿ ಇದೇ ಥರ ಸೇರಿಸಿ ಚೆನ್ನಾಗಿ ತುಪ್ಪ ಹಿಟ್ಟಿಗೆ ಹಿಡಿಯೋ ಥರ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು. ಇಷ್ಟ ಆದರೆ ಸಾಕು. ನಾನೇನಿಲ್ಲಿ ಜಾಸ್ತಿ ತುಪ್ಪ ಹಾಕಿಲ್ಲ. ಬೇಕು ಅಂದರೆ ಇನ್ನೊಂದು ಚಮಚ ತುಪ್ಪ ಹಾಕೋಬೋದಿತ್ತು, ಬಟ್ ನಾನು 2 ಚಮಚ ತುಪ್ಪನ ಬಳಸಿದ್ದೀನಿ. ಇದಾದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಹೆಸರುಬೇಳೆ ಪೇಸ್ಟು, ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮಿಕ್ಸ್ ಮಾಡ್ಕೊಳ್ಳೋವಾಗ ಇದೇನಾದರೂ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಮುಂಚೆನೇ ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿರಬೇಕು. ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಬಿಸಿ ನೀರಲ್ಲಿ ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು. ನನಗೂ ಕೂಡ ಇದು ಗಟ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದನ್ನು ಒಂದು 2-3 ನಿಮಿಷನಾದರೂ ಚೆನ್ನಾಗಿ ನಾದ್ಕೊಂಡು ಹದ ಮಾಡ್ಕೋಬೇಕು. ಹೆಸರುಬೇಳೆನ ಬೇಯಿಸಿ ಸೇರಿಸಿರ್ತೀವಲ್ವ, ಹಾಗಾಗಿ ಅದು ಬೇಗ ಡ್ರೈ ಅನಿಸುತ್ತೆ. ಸೊ ಚೆನ್ನಾಗಿ ನಾದ್ಕೊಂಡು ತಗೊಳ್ಳಿ. ಹಿಟ್ಟಿನ ಹದ ನೋಡಿ ಹೇಗಿದೆ ಅಂತ. ಈಗ ಇದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ಆಮೇಲೆ ಇದನ್ನು ಚಕ್ಲಿ ಮೇಕರ್ಗೆ ತುಂಬಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಇದಾದ ನಂತರ ನಾನಿಲ್ಲಿ ಚಕ್ಲಿ ಮೇಕರ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ಟಾರ್ ಅಚ್ಚು ಬರುತ್ತಲ್ಲ, ಅದನ್ನು ಕೂಡ ಸೇರಿಸಿ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಎಣ್ಣೆ ಸವರೋದ್ರಿಂದ ಆಮೇಲೆ ಅದು ಅಂಟ್ಕೊಳ್ಳೋದಿಲ್ಲ. ನಮಗೆ ಕೊನೆಯಲ್ಲಿ ವಾಶ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಪ್ರತಿ ಸಲ ತೆಗೆಯೋದಕ್ಕೂ ಕೂಡ ಈಸಿ ಆಗುತ್ತೆ. ಇದರಲ್ಲಿ ಎಣ್ಣೆ ಸವರಿಲ್ಲ ಅಂದರೆ ಚಕ್ಲಿ ಹಿಟ್ಟು ಖಾಲಿಯಾದ ನಂತರ ಮತ್ತೆ ತುಂಬಿಸೋದಕ್ಕೆ ಓಪನ್ ಮಾಡ್ತೀವಲ್ಲ, ಆವಾಗ ನಮ್ಗೆ ತುಂಬ ಕಷ್ಟ ಅನಿಸುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಈಗ ಚಕ್ಲಿ ಮೇಕರ್ನ ಕ್ಲೋಸ್ ಮಾಡಿ ನಮಗೆ ದೊಡ್ಡದು ಬೇಕಾ, ಸಣ್ಣ ಸಣ್ಣ ಮಿನಿ ಚಕ್ಲಿ ಬೇಕಾ ಅಂತ ನೋಡಿಕೊಂಡು ಮಾಡ್ಕೋಬೇಕು. ಕೆಲವು ಸಲ ಚಕ್ಲಿ ಮಾಡಿದಾಗ ಅದನ್ನು ಎತ್ತಿ ಎಣ್ಣೆಗೆ ಹಾಕೋಷ್ಟರಲ್ಲಿ ಒಡೆದೋಗ್ಬಿಡುತ್ತೆ. ಇದು ಹಾಗಲ್ಲ. ಎಷ್ಟು ಹದವಾಗಿರುತ್ತೆ ಅಂದರೆ ಹೆಸರುಬೇಳೆನ ಬೇಯಿಸಿರ್ತೀವಲ್ವ, ತುಂಬ ಚೆನ್ನಾಗಿ ಹದವಾಗಿ ಬಂದಿರುತ್ತೆ. ನೀವು ನೋಡ್ತಾ ಇರ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ. ನೀಟಾಗಿ ಅಂಟ್ಕೊಳ್ಳುತ್ತೆ. ಎತ್ತಿದಾಗ ಅದು ಮುರಿದೋಗೋದಿಲ್ಲ.
ಈಸಿಯಾಗಿ ಬರುತ್ತೆ. ಫ್ರೈ ಮಾಡುವಾಗಲೂ ಅಷ್ಟೇ ಸ್ವಲ್ಪನೂ ಒಡೆದೋಗೋದಿಲ್ಲ. ಈಗ ನಾನಿಲ್ಲಿ ಒಂದು ಬ್ಯಾಚಿಗೆ ಆಗುವಷ್ಟು ಚಕ್ಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ಕಾದಿರೋಂಥ ಎಣ್ಣೆಲಿ ನಿಮಗೆ ಎಷ್ಟಾಗುತ್ತೋ ಒಂದು ಸಲಕ್ಕೆ ಅಷ್ಟು ಚಕ್ಲಿನ ಹಾಕಿ ಅದು ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ ಹಾಗೆ ಬಿಡಬೇಕು. ಇಮಿಡಿಯೇಟಾಗಿ ತಿರುಗಿಸಿದ್ರೆ ಒಡೆದೋಗ್ಬಿಡುತ್ತೆ. ಮತ್ತು ತುಂಬ ಕಡಿಮೆ ಉರಿನಲ್ಲಿ ಚಕ್ಲಿನ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಹೀರ್ಕೊಳ್ಳುತ್ತೆ. ತುಂಬ ಹೈ ಫ್ಲೇಮಲ್ಲಿ ಬೇಗ ಬೇಗ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಸಾಫ್ಟಾಗಿ ಹಾಗೆ ಇರುತ್ತೆ. ಸೊ ನೋಡಿಕೊಂಡು ಆವಾಗವಾಗ ಜಾಸ್ತಿ ಮಾಡ್ಕೊಳ್ಳಿ. ಆವಾಗವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚಕ್ಲಿನ ಗರಿಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ. ನೋಡ್ತಾ ಇದ್ರೇ ಗೊತ್ತಾಗುತ್ತಲ್ವ ಚಕ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಸೆಕೆಂಡ್ ಬ್ಯಾಚ್ನ ಫ್ರೈ ಮಾಡ್ತಾ ಇದ್ದೀನಿ. ಈಗಷ್ಟೇ ತೆಗೆದಿರೋಂಥ ಫಸ್ಟ್ ಬ್ಯಾಚ್ ಬಿಸಿ ಬಿಸಿ ಚಕ್ಲಿನ ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಗರ್ಗರಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿದ್ರೇ ಗೊತ್ತಾಗುತ್ತೆ ಚಕ್ಲಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದುವರೆಗೂ ನೀವಂತೂ ಈ ಚಕ್ಲಿನ ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ. ಮಾಡಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ಸೈಡ್ ಮಾಡ್ತೀವಿ ಅಂತ. ಈ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.